ಭ್ರೂಣಪತ್ತೆ ಮತ್ತು ಹತ್ಯೆ ಕೇಸ್ ಬೆನ್ನಲ್ಲೇ ಅಲರ್ಟ್. ಮೈಸೂರಲ್ಲಿ ಆರೋಗ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಇದುವರೆಗೂ 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸೀಲ್ ಹಾಕಿರೋದು. ಮೈಸೂರಲ್ಲಿ ಆರೋಗ್ಯ ಇಲಾಖೆ ಕಾರ್ಯಾಚರಣೆ. ಇದುವರೆಗೆ 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸೀಲ್ ಹಾಕಲಾಗಿದೆ. ಒಂದು ನರ್ಸಿಂಗ್ ಹೋಮ್ ಸೇರಿ 23 ಕ್ಲಿನಿಕ್ಗಳಿಗೆ ಬೀಗ. ಮೈಸೂರು ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಫೈನಲ್ ಕೆಪಿಎಂಇ ಪ್ರಮಾಣ ಪತ್ರ ಪಡೆದಂತ ನರ್ಸಿಂಗ್ ಹೋಮ್, ನಿಯಮ ಪಾಲಿಸದ ಕ್ಲಿನಿಕ್ಗಳಿಗೆ ಬೀಗ ಹಾಕುವಂತ ಕೆಲಸ ಇಲಾಖೆಯ ಕಡೆಯಿಂದ ಆಗ್ತಾ ಇದೆ. ನಿಯಮ ಪಾಲಿಸದ ಕ್ಲಿನಿಕ್ಗಳಿಗೆ ಬೀಗ ಹಾಕಿದಂತ ಇಲಾಖೆ ಸ್ಕ್ಯಾನಿಂಗ್ ಬಗ್ಗೆ ಸಮರ್ಪಕ ದಾಖಲೆ ನೀಡದಂತ ಆರೋಪ ಟಿವಿ9ಗೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಪಿಸಿ ಕುಮಾರಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದು ಸಹ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಒಟ್ಟು 5 ಟಾಸ್ಕ್ ಫೋರ್ಸ್ಗಳಿಂದ ಕಾರ್ಯಾಚರಣೆ. ಆರೋಗ್ಯ ಇಲಾಖೆ ಸ್ವಲ್ಪ ಬೇಗನೆ ಎಚ್ಚೆತ್ತುಕೊಂಡಿದ್ರೆ ಬಹಳಷ್ಟು ಈ ಭ್ರೂಣ ಹತ್ಯೆ ನಿಂತಿರೋದು. ಬಟ್ ಟಿವಿ9 ಹಲವಾರು ವಿಸ್ತೃತ ವರದಿಯನ್ನು ಈ ಬಗ್ಗೆ ಪ್ರಸಾರ ಮಾಡಿದೆ. ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಂಡು ಚೀಮಾರಿ ಹಾಕೋಕೆ ಶುರು ಮಾಡಿದರು. ಆಗ ಫೈನಲಿ ಈಗ ನೋಡಿ, ಈಗ ಕಾರ್ಯಾಚರಣೆ ಎಲ್ಲರೂ ಕೂಡ ಚುರುಕಾಗಿದ್ದಾರೆ. ಸ್ವಲ್ಪ ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಾಚರಣೆ. ಇದುವರೆಗೆ 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಅಲ್ಲಿ ಸೀಲ್ ಹಾಕಲಾಗಿದೆ. ಒಂದು ನರ್ಸಿಂಗ್ ಹೋಮ್ ಸೇರಿ 23 ಕ್ಲಿನಿಕ್ಗಳಿಗೆ ಬೀಗ ಹಾಕಲಾಗಿದೆ. ನೀವೀಗ ಸೀಲ್ ಮಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇನ್ನು ಯಾಕೆ ಅಂತಂದರೆ ಈ ಸ್ಕ್ಯಾನಿಂಗ್ ಸೆಂಟರ್ನವರು ಪೂರಕವಾದಂಥ ದಾಖಲೆ, ಲೈಸೆನ್ಸ್ ಮುಂತಾದಂಥ ವಿಚಾರ, ಜೊತೆಗೆ ಯಂತ್ರಗಳನ್ನು ಬಳಸಿರುವಂಥದ್ದು, ಯಾವ ಯಂತ್ರವನ್ನು ಬಳಸ್ತಾ ಇದ್ದಾರೆ, ಇದರಲ್ಲಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಸೊ ಹಾಗಾಗಿ 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸೀಲ್. ಮೈಸೂರು ಜಿಲ್ಲೆಯಲ್ಲೇ ಇಷ್ಟ ಆದರೆ ಇನ್ನು ಪ್ರತಿ ಜಿಲ್ಲೆಯಲ್ಲೇ ಹುಡುಕಾಡಿದ್ರೆ ಇಂಥ ಸ್ಕ್ಯಾನಿಂಗ್ ಸೆಂಟರ್ಗಳು ಎಷ್ಟು ಸಿಗ್ಬೋದು. ಈಗಾಗಲೇ ಉಡುಪಿ ಭಾಗದಲ್ಲೂ ಕೂಡ ಮೊನ್ನೆ ಸೀಸ್ ಮಾಡಲಾಗಿತ್ತು. ಯಾರೋ ಒಬ್ಬ BCom ಓದಿರೋನು ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳಿ ಅಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದ. ಸೊ ಹೀಗೆ ಹಲವಾರು ನಕಲಿ ಡಾಕ್ಟರ್ಗಳು ಹಾಗೆ ಇಂಥ ಸ್ಕ್ಯಾನಿಂಗ್ ಸೆಂಟರ್ಗಳು ವರ್ಕ್ ಆಗ್ತಿರೋದು ಕಂಡು ಬರ್ತಾ ಇದೆ.